ಅಂತೂ ಇಂತೂ ತಮಿಳುನಾಡು ಮುಖ್ಯಮಂತ್ರಿ ಆಗುವಂತ ವಿಜಯ್ ಅವರ ಒಂದು ಆಟಕ್ಕೆ ಇದೀಗ ಮತ್ತೊಂದು ತಿರುವು ಸಿಕ್ಕಿದೆ. ರಾಜ್ಯಪಾಲರು ಒಪ್ಕೊಂಡಿದ್ದಾರೆ. ಅದು 4ನೇ ಬಾರಿ, 3 ಬಾರಿ ರಿಜೆಕ್ಟ್ ಆಗಿತ್ತು, ಈಗ 4ನೇ ಬಾರಿ ಒಪ್ಕೊಂಡಿದ್ದಾರೆ. ಇನ್ನು ಕೆಲವೇ ಗಂಟೆಗಳ ಲೆಕ್ಕದಲ್ಲಿ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡೋ ಸಮಯ ನಿಗದಿಯಾಗಿದೆ. ಇನ್ನೊಂದು ಕಡೆ ಸುವೇಂದು ಅಧಿಕಾರಿ ಪಶ್ಚಿಮ ಬಂಗಾಳದ ಮೊದಲ ಬಿಜೆಪಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ನರೇಂದ್ರ ಮೋದಿ ಮಂಡಿಯೂರಿ ನೆಲಕ್ಕೆ ನಮಸ್ಕಾರ ಮಾಡಿ ಪಶ್ಚಿಮ ಬಂಗಾಳ ಜನರಿಗೆ ಧನ್ಯವಾದ ಹೇಳಿದ್ರು. ಇನ್ನೊಂದು ಕಡೆ ಯಡಿಯೂರಪ್ಪ ಅಭಿಮಾನೋತ್ಸವ, ಸಿದ್ದರಾಮೋತ್ಸವ 10 ಲಕ್ಷ ಜನ ಸೇರಿದ್ರು ದಾವಣಗೆರೆಯಲ್ಲಿ ಸಿದ್ದರಾಮಯ್ಯನವ್ರಿಗೆ. ಇವತ್ತು ದುರ್ಗದಲ್ಲಿ ಅದೇ ರೀತಿ 10 ಲಕ್ಷ ಜನವನ್ನ ಸೇರಿಸಿ ವಿಜಯೇಂದ್ರ ತನ್ನ ತಂದೆಯ BSY ಅಭಿಮಾನೋತ್ಸವ ಕಾರ್ಯಕ್ರಮ ಮಾಡಿದ್ರು. ಪ್ರಹ್ಲಾದ್ ಜೋಶಿ ಸೇರಿದಂಗೆ ವಿ ಸೋಮಣ್ಣ ಆದಿಯಾಗಿ ಅಮಿತ್ ಶಾ ಎಲ್ಲರೂ ಕೂಡ ಭಿನ್ನಮತವನ್ನ ಮರೆತು ಏನು ಬೇಜಾರನ್ನ ಮರೆತು ಯಡಿಯೂರಪ್ಪನವರ ಅಭಿಮಾನೋತ್ಸವದಲ್ಲಿ ಭಾಗಿಯಾದ್ರು. ಇನ್ನು ಕೇರಳದಲ್ಲಿ ಇನ್ನು ಮುಖ್ಯಮಂತ್ರಿ ಲೆಕ್ಕಾಚಾರ ಕಾಂಗ್ರೆಸ್ಗೆ ಇನ್ನು ಕಗ್ಗಂಟಾಗಿದೆ. DK ಶಿವಕುಮಾರ್ ಮುಖ್ಯಮಂತ್ರಿ ಲೆಕ್ಕಾಚಾರ, ಎಲ್ಲಾ ವಿಷಯಗಳನ್ನು ಸಹ ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಅಲ್ಲಿ ನೋಡೋಣ. ಎಲ್ರು ಕೂಡ ಕಡೆವರೆಗೆ ಈ ಸುದ್ದಿಯನ್ನ ನೋಡಿ. ಎಲ್ರಿಗೂ ಸ್ವಾಗತ. ನಾನು ಶಿವಕುಮಾರ್. ತಮಿಳುನಾಡು ರಾಜಕೀಯದಲ್ಲಿ ಕಳೆದ 4-5 ದಿನಗಳಿಂದ ನಡೀತಿದ್ದ ಹೈ ವೋಲ್ಟೇಜ್ ಡ್ರಾಮಾಗೆ ಈಗ ಸುಖಾಂತ್ಯ ಸಿಕ್ಕಿದೆ. ನಟ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷ ಕೊನೆಗೂ ಮ್ಯಾಜಿಕ್ ನಂಬರ್ ತಲುಪುವಲ್ಲಿ ಯಶಸ್ವಿಯಾಗಿದೆ. ವಿಸಿಕೆ ಪಕ್ಷದ ಬೆಂಬಲದೊಂದಿಗೆ ವಿಜಯ್ ಈಗ ತಮಿಳುನಾಡಿನ ಗದ್ದುಗೆ ಏರೋದು ಪಕ್ಕಾ ಆಗಿದೆ. ತಮಿಳುನಾಡಿನಲ್ಲಿ ವಿಜಯ್ ಯುಗ ಆರಂಭವಾಗಿದೆ. ನಿರಂತರ ಮಾತುಕತೆಗಳ ನಂತರ ವಿಸಿಕೆ ಪಕ್ಷ ಇಂದು ಟಿವಿಕೆಗೆ ತನ್ನ ಅಧಿಕೃತ ಬೆಂಬಲ ಘೋಷಿಸಿದೆ. ವಿಸಿಕೆ ಸಂಸ್ಥಾಪಕ ಮತ್ತು ಸಂಸದ ತೋಲ್ ತಿರುಮವಾಲವನ್ ಅವರು ಸರ್ಕಾರ ರಚನೆಗೆ ಬೇಷರತ್ ಬೆಂಬಲ ಪತ್ರವನ್ನ ಟಿವಿಕೆ ಪ್ರಧಾನ ಕಾರ್ಯದರ್ಶಿ ಅದವ್ ಅರ್ಜುನ್ ಅವರಿಗೆ ಹಸ್ತಾಂತರ ಮಾಡಿದ್ದಾರೆ. ಬೆಂಬಲ ಪತ್ರ ಕೈ ಸೇರಿದ ಬೆನ್ನಲ್ಲೇ ಅದವ್ ಅರ್ಜುನ್ ಅವರು ಮಾಧ್ಯಮಗಳ ಮುಂದೆ ವೆಟ್ರಿ 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 ಎಂದು ಸಂಭ್ರಮಿಸಿದ್ದಾರೆ. ಈ ಬೆಂಬಲದೊಂದಿಗೆ 234 ಸದಸ್ಯ ಬಲದ ವಿಧಾನಸಭೆಯಲ್ಲಿ ವಿಜಯ್ ಅವರ ಸಂಖ್ಯಾಬಲ ಈಗ 118ಕ್ಕೆ ಏರಿಕೆಯಾಗಿದೆ. ಈ ಜೊತೆಗೆ ಅಚ್ಚರಿ ಎಂಬಂತೆ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ 2 ಶಾಸಕರ ಬೆಂಬಲ ಕೂಡ ಟಿವಿಕೆಗೆ ಸಿಕ್ಕಿದೆ. ಈ ಮೂಲಕ 120 ಸಂಖ್ಯಾಬಲವನ್ನ ಟಿವಿಕೆ ಮೈತ್ರಿಕೂಟ ಮುಟ್ಟಿದೆ. ಅತಿ ದೊಡ್ಡ ಮೈತ್ರಿಕೂಟವಾಗಿ ಹೊರಹೊಮ್ಮಿದ್ದು ಬಹುಮತವನ್ನ ಸಾಬೀತು ಮಾಡ್ತಾ ಇದೆ. ಇನ್ನು ಕಾಂಗ್ರೆಸ್ 5 ಶಾಸಕರು, ಅದಾದ್ಮೇಲೆ ಕಮ್ಯುನಿಸ್ಟ್ ಪಾರ್ಟಿಯ 4 ಶಾಸಕರು, ಬಿಸಿಕೆಯ 2, ಮುಸ್ಲಿಂ ಲೀಗ್ನ 2 ಶಾಸಕರು ಇದೀಗ ಟಿವಿಕೆ ಜೊತೆಗೆ ಸರ್ಕಾರ ರಚನೆಗೆ ಸಹಕಾರ ಕೊಟ್ಟಿದ್ದಾರೆ, ಪತ್ರವನ್ನು ಕೂಡ ಕೊಟ್ಟಿದ್ದಾರೆ. ರಾಜ್ಯಪಾಲರಿಗೆ ಈಗಾಗಲೇ ವಿಸಿಕೆ ಪಕ್ಷ ಪತ್ರ ರವಾನೆ ಮಾಡಿದ್ದು ವಿಜಯ್ ಅವರ ನಾಯಕತ್ವದಲ್ಲಿ ನಂಬಿಕೆ ಇಟ್ಟಿರುವುದಾಗಿ ತಿಳಿಸಿದೆ. ತಮಿಳುನಾಡು ಜನತೆಗೆ ಸ್ಥಿರ ಆಡಳಿತ ನೀಡುವ ಹಿತಾಸಕ್ತಿಯಿಂದ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ತಿಳಿಸಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಯುವ ನಾಯಕನೊಬ್ಬ ಇಷ್ಟೊಂದು ಕಡಿಮೆ ಅವಧಿಯಲ್ಲಿ ಸರ್ಕಾರ ರಚನೆಗೆ ಸಜ್ಜಾಗಿರುವುದು ದೇಶದ ರಾಜಕೀಯದಲ್ಲೇ ದೊಡ್ಡ ಸಂಚಲನ ಮೂಡಿಸಿದೆ. ಅದು ತಮಿಳುನಾಡಂತ ರಾಜ್ಯದಲ್ಲಿ ಇವೆಲ್ಲ ಸಾಧ್ಯ ಆಗ್ತಿರೋದು ಒಂದು ರೀತಿ ಅಚ್ಚರಿ ಅಲ್ಲ. ಬಿಕಾಸ್ ಆಫ್ DMK, AIDMK, ಕರುಣಾನಿಧಿ, ಹಾಗೆ ಜಯಲಲಿತಾ, MGR, ಸ್ಟಾಲಿನ್, ಪಳನಿಸ್ವಾಮಿ, ಇವ್ರದೇ ರಾಜ್ಯಭಾರ. ಪಳನಿಸ್ವಾಮಿ ಕನ್ಸಿಡರ್ ಮಾಡಂಗಿಲ್ಲ ಬಿಡಿ, ಇವ್ರದೇ ಆಗಿತ್ತು ರಾಜ್ಯಭಾರ. ಹಾಗಾಗಿ MGR, ಜಯಲಲಿತಾ, AIDMK, DMK ಇಂದ ಕರುಣಾನಿಧಿ ಮತ್ತೆ ಸ್ಟಾಲಿನ್ ಇವರ ರಾಜಕಾರಣದ ಹಾದಿಯನ್ನ ನೋಡಿದವರು ತಮಿಳುನಾಡಿನ ಜನ. ಈಗ ವಿಜಯ್ ಸಾರಥ್ಯದ ಟಿವಿಕೆಗೆ ಬೆಂಬಲ ಕೊಟ್ಟಿದ್ದಾರೆ. ಸರ್ಕಾರ ರಚನೆ ಆಗ್ತಾ ಇದೆ. ಅವ್ರಿಗೊಂದು ಬಹಳ ಕಾಡಿ ಬೇಡಿ ಮಾಡೋಂಗಾಯ್ತು ಎಲ್ರೂ ಕೂಡ. ಬಟ್ ಇದೆಷ್ಟು ದಿನ? DMK 6 ತಿಂಗಳು ಟೈಮ್ ಕೊಟ್ಟಿದ್ದಾರೆ. 6 ತಿಂಗಳಾದ್ಮೇಲೆ ನೋಡ್ತೀವಿ ಅಂತ. AIDMK ಕೂಡ ಸಪೋರ್ಟ್ ಅಂದ್ರೆ ತೊಂದರೆ ಕೊಡೋದಂಗೆ ಇರಕ್ಕೆ ರೆಡಿ ಇದ್ದಾರೆ. ಬಟ್ ವಿಜಯ್ ನಡವಳಿಕೆ ಲೆಕ್ಕಾಚಾರ ಮುಂದೇನಾಗುತ್ತೆ ಅಂತ ಕಾದ್ ನೋಡ್ಬೇಕಾಗತ್ತೆ. ಅದೊಂದ್ ಕಡೆ AIADMK ಜಯಲಲಿತಾ ಪಕ್ಷದ 35 ಶಾಸಕರು ಸಪರೇಟ್ ಸಭೆ ಮಾಡಿ ವಿಜಯ್ ಸಪೋರ್ಟ್ ಕೊಡಬೇಕು ಅಂತ ಹೊರಟಿದ್ರು. ಹಾಗಾಗಿ ಮುಂದಿನ ದಿನಗಳಲ್ಲಿ ಬೇರೆ ಎಲ್ಲ ಬದಲಾವಣೆಗಳಾಗುವಂತ ಸಾಧ್ಯತೆ ಇದೆ. ತಮಿಳುನಾಡಿನ ರಾಜಕಾರಣ ದಿನಕ್ಕೊಂದು ಕ್ಷಣಕ್ಕೊಂದು ತಿರುವನ್ನ ಪಡೆಯೋದು ಈಗ ಪಡೆದಿದೆ, ಮುಂದೆ ಕೂಡ ಮುಂದುವರಿಯುತ್ತೆ. ಬಟ್ ಬಹುಮತ ಸಾಬೀತು ಮಾಡಿದ್ಮೇಲೆ 6 ತಿಂಗಳು ಟೈಮ್ ಇರುತ್ತೆ. 6 ತಿಂಗಳವರೆಗೆ ಸಮಸ್ಯೆ ಏನಿಲ್ಲ. ಸೊ ಅದಾದ್ಮೇಲೆ ಏನಾಗುತ್ತೆ ಅಂತ ಕಾದ್ ನೋಡ್ಬೇಕು. ಪಶ್ಚಿಮ ಬಂಗಾಳದ ರಾಜಕೀಯ ಇತಿಹಾಸದಲ್ಲಿ ಇಂದು ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ದಿನ ಅನ್ನೋದು ಬಿಜೆಪಿಗರ ವ್ಯಾಖ್ಯಾನ. ಯಾಕಂದ್ರೆ ದಶಕಗಳ ಕಾಲ, ಅಂದ್ರೆ 15 ವರ್ಷಗಳ ಕಾಲ ಮಮತಾ ಬ್ಯಾನರ್ಜಿ ಅವರ ತೃಣಮೂಲ ಕಾಂಗ್ರೆಸ್ ಸರ್ಕಾರವನ್ನ ಏನಿತ್ತು ಅದನ್ನ ಉರುಳಿಸಿ, ಅಂದ್ರೆ ಅಧಿಕಾರವನ್ನ ಪಡ್ಕೊಂಡು ಜನರ ಮೂಲಕ ಬಿಜೆಪಿ ಈಗ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ. ಸುವೇಂದು ಅಧಿಕಾರಿ ಬಂಗಾಳದ ನೂತನ ಮುಖ್ಯಮಂತ್ರಿಯಾಗಿ ಇಂದು ಪ್ರಮಾಣ ವಚನ ಸ್ವೀಕರಿಸಿದ್ರು. ಆದ್ರೆ ಈ ಅದ್ದೂರಿ ವೇದಿಕೆಯಲ್ಲಿ ಎಲ್ಲರ ಗಮನ ಸೆಳೆದಿದ್ದು ಮಾತ್ರ ಪ್ರಧಾನಿ ನರೇಂದ್ರ ಮೋದಿ ಅವರ ಆ ಒಂದು ನಡೆ. ಹೌದು, ಕೋಲ್ಕತ್ತಾದಲ್ಲಿ ನಡೆದ ಅದ್ದೂರಿ ಸಮಾರಂಭದಲ್ಲಿ ಸುವೇಂದು ಅಧಿಕಾರಿ ಅವರು ಬಂಗಾಳದ ಮೊದಲ ಬಿಜೆಪಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಪ್ರಧಾನಿ ಮೋದಿ, ಅಮಿತ್ ಶಾ ಸೇರಿದಂತೆ NDA ಮೈತ್ರಿಕೂಟದ ಘಟಾನುಘಟಿ ನಾಯಕರು ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದರು.
ಸ್ವಾತಂತ್ರ್ಯದ ನಂತರ ಬಂಗಾಳದಲ್ಲಿ ಕೇಸರಿ ಬಾವುಟ ಹಾರುವುದು ಅಸಾಧ್ಯ ಅಂದುಕೊಂಡಿದ್ದವರಿಗೆ ಬಿಜೆಪಿ ಈ ಮೂಲಕ ತಕ್ಕ ಉತ್ತರ ಕೊಟ್ಟಿದೆ. ಇನ್ನು ಕಾರ್ಯಕ್ರಮದ ವೇಳೆ ವೇದಿಕೆಯಲ್ಲಿ ಒಂದು ಅಪರೂಪದ ದೃಶ್ಯ ಕಂಡುಬಂತು. ಪ್ರಧಾನಿ ಮೋದಿ ವೇದಿಕೆಗೆ ಬಂದ ತಕ್ಷಣ ಅಲ್ಲಿದ್ದ ವೃದ್ಧರೊಬ್ಬರ ಬಳಿಗೆ ಹೋಗಿ ಶಿರಬಾಗಿ ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ರು. ಅಷ್ಟೇ ಅಲ್ಲದೆ ಅವರನ್ನ ಆಪ್ಕೊಂಡು ಅತ್ಯಂತ ಪ್ರೀತಿಯಿಂದ ಮಾತನಾಡಿಸಿದ್ರು. ಪ್ರಧಾನಿ ಅವರ ಈ ವಿನಯವಂತಿಕೆಯನ್ನ ಕಂಡು ಅಲ್ಲಿದ್ದ ಗಣ್ಯರು ಹಾಗೂ ಸಾವಿರಾರು ಕಾರ್ಯಕರ್ತರು ಭಾವುಕರಾದರು. ಚುನಾವಣಾ ಪ್ರಚಾರದ ವೇಳೆ ಬಂಗಾಳಕ್ಕೆ ಬಂದಿದ್ದ ಮೋದಿ ಮುಂದಿನ ಬಾರಿ ಬಿಜೆಪಿ ಸರ್ಕಾರದ ಮುಖ್ಯಮಂತ್ರಿಯ ಪ್ರಮಾಣ ವಚನಕ್ಕೆ ನಾನು ಬರ್ತೇನೆ ಅಂತ ಹೇಳಿದ್ರು. ಇಂದು ಆ ಮಾತು ನಿಜವಾಗಿದೆ. ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ರಚನೆಯಾದ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ಅಲ್ಲಿ ನೆರೆದಿದ್ದ ಮತದಾರರ ಮುಂದೆ ತಲೆಬಾಗಿ ಮಂಡಿಯೂರಿ ನೆಲಕ್ಕೆ ನಮಸ್ಕಾರ ಮಾಡಿ ಕೃತಜ್ಞತೆಯನ್ನ ಸಲ್ಲಿಸಿದ್ರು. ಯಾರೂ ಊಹಿಸದ ರೀತಿಯಲ್ಲಿ ಟಿಎಂಸಿಯನ್ನ ಧೂಳಿಪಟ ಮಾಡಿದ ಬಂಗಾಳದ ಜನತೆಗೆ ಮೋದಿ ಶರಣಾದ್ರು. ಈ ಹಿಂದೆ ಬುದ್ಧದೇವ ಭಟ್ಟಾಚಾರ್ಯ, ಜ್ಯೋತಿ ಬಸು ಅವರ ಸುದೀರ್ಘವಾದಂತ 35 ವರ್ಷ ಕಮ್ಯುನಿಸ್ಟ್ ಪಾರ್ಟಿ ಆಡಳಿತ, ಅದಕ್ಕೂ ಮುಂಚೆ ಕಾಂಗ್ರೆಸ್, ಅದಾದ್ಮೇಲೆ 15 ವರ್ಷ ಮಮತಾ ಬ್ಯಾನರ್ಜಿ, ಈಗ ಬಿಜೆಪಿಯ ಮೊದಲ ದಿನದ ಆಡಳಿತ ಶುರುವಾಗಿದೆ. ಸೊ ಹಾಗಾಗಿ ಬಿಜೆಪಿ ಅಲ್ಲಿ 42 ಲೋಕಸಭಾ ಕ್ಷೇತ್ರ ಬರುತ್ತೆ. ಮುಂದಿನ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಬಂಗಾಳ ಬಿಜೆಪಿಗೆ ಬೇಕಾಗಿತ್ತು, ಬಂಗಾಳ ಬಿಜೆಪಿಗೆ ದಕ್ಕಿದೆ. ಬಾಂಗ್ಲಾದ ಅಕ್ರಮ ವಲಸಿಗರನ್ನ ಕಟ್ಟಾಕೋಸ್ಕರ, ಯಾಕಂದ್ರೆ ಬಾಂಗ್ಲಾ ಅಕ್ರಮ ವಲಸಿಗರ ಪರವಾಗಿ ಮಮತಾ ಬ್ಯಾನರ್ಜಿ ಅಕ್ರಮ ಬಾಂಗ್ಲಾ ವಲಸಿಗರನ್ನ ಓಡಿಸೋದು ಬಿಜೆಪಿ ಲೆಕ್ಕಾಚಾರ. ಒಂದ್ ಕಡೆ ಅಸ್ಸಾಂ, ಒಂದ್ ಕಡೆ ಬಂಗಾಳದಲ್ಲಿ ಎರಡೂ ಕಡೆ ಬಿಜೆಪಿ ಇದೆ. ಬಾಂಗ್ಲಾದವ್ರು ಆಗ್ಲೇ ಸಂಸತ್ತಲ್ಲಿ ಮಾತಾಡಿದ್ರು ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಕಷ್ಟ ಅಂತ. ಯಾಕಂದ್ರೆ ಇವರು ಹಿಂದುತ್ವದ ಆಧಾರದ ಮೇಲೆ ಚುನಾವಣೆ ಮಾಡ್ತಾರೆ, ಬಾಂಗ್ಲಾದಿಂದ ಮುಸಲ್ಮಾನರು ನುಸುಳಿ ಬರೋರಿಗೆ ತೊಂದರೆ ಕೊಡ್ತಾರೆ. ಹಾಗಾಗಿ ನಮ್ಮ ದೇಶದ ದೃಷ್ಟಿಯಿಂದ ರೈಟ್ ಅದು, ಬಟ್ ಸಾಮರಸ್ಯ, ಗಲಾಟೆ, ಗದ್ಲ ಅದು ಸಹಜವಾಗಿ ನಡೀತಾ ಇರುತ್ತೆ. ಅದ್ ಹೆಂಗ್ ಫೇಸ್ ಮಾಡ್ತಾರೆ ನೋಡ್ಬೇಕು. ಮಿಲಿಟರಿ ಹಾಕೊಂಡು ಚುನಾವಣೆ ಮಾಡಿದಂತ ಬಿಜೆಪಿ ಅವರಿಗೆ ಬಾಂಗ್ಲಾದವ್ರನ್ನ ತಡೆಯೋದೇನು ಕಷ್ಟ ಏನಲ್ಲ. ಸುವೇಂದು ಅಧಿಕಾರಿ ಹೇಳಿದ್ದಾರೆ, ಮುಸಲ್ಮಾನರು ಓಟ್ ಹಾಕಿರೋದು ಟಿಎಂಸಿಗೆ, ಹಿಂದೂಗಳು ಓಟ್ ಹಾಕಿರೋದು ಬಿಜೆಪಿಗೆ, ನಾವು ಹಿಂದೂಗಳ ಪರ ಕೆಲಸ ಮಾಡ್ತೀನಿ ಅಂತ ಈಗಾಗಲೇ ಈಗ ಮುಖ್ಯಮಂತ್ರಿ ಆದಲ್ಲ ಸುವೇಂದು ಅಧಿಕಾರಿ ಹೇಳ್ಬಿಟ್ಟಿದ್ದಾರೆ. ನೋಡೋಣ. ಕೋಟೆನಾಡು ಚಿತ್ರದುರ್ಗ ಇಂದು ಸಾಕ್ಷಿಯಾಗಿದ್ದು ಒಂದು ಐತಿಹಾಸಿಕ ಕ್ಷಣಕ್ಕೆ. ಕರ್ನಾಟಕ ರಾಜಕಾರಣದ ಧ್ರುವ ತಾರೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ 50 ವರ್ಷಗಳ ಸುದೀರ್ಘ ರಾಜಕೀಯ ಪಯಣದ ಅಭಿಮಾನೋತ್ಸವ ಅಕ್ಷರಶಃ ಕೇಸರಿಮಯವಾಗಿತ್ತು. ಕಾರ್ಯಕ್ರಮಕ್ಕೆ ಅಮಿತ್ ಶಾ ಅತಿಥಿಯಾಗಿ ಆಗಮಿಸಿದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಶೇಷ ಪತ್ರದ ಮೂಲಕ ಬಿಎಸ್ವೈ ಸಾಧನೆಯನ್ನು ಕೊಂಡಾಡಿದ್ದಾರೆ. ಚಿತ್ರದುರ್ಗದಲ್ಲಿ ನಡೆದ ಬಿಎಸ್ವೈ ಅಭಿಮಾನೋತ್ಸವ ಕೇವಲ ಒಂದು ಸಮಾರಂಭವಾಗಿರಲಿಲ್ಲ, ಅದು ಅವರ 5 ದಶಕಗಳ ಹೋರಾಟದ ಪ್ರತಿಫಲದಂತಿತ್ತು. ಲಕ್ಷಾಂತರ ಅಭಿಮಾನಿಗಳ ಸಮ್ಮುಖದಲ್ಲಿ ನಡೆದ ಈ ಅದ್ದೂರಿ ವೇದಿಕೆಯಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ಭಾಗವಹಿಸಿ ಬಿಎಸ್ವೈ ಅವರ ಕಾರ್ಯವೈಖರಿಯನ್ನ ಮೆಚ್ಚಿಕೊಂಡ್ರು. ಇದೇ ವೇಳೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಪ್ರಧಾನಿ ನರೇಂದ್ರ ಮೋದಿ ಕಳುಹಿಸಿದ್ದ ವಿಶೇಷ ಸಂದೇಶವನ್ನ ಓದಿದ್ರು. ಕಾರ್ಯಕ್ರಮಕ್ಕೆ ನನಗೆ ಬರಲು ಸಾಧ್ಯವಾಗದಿದ್ರು, ನಾನು ಮಾನಸಿಕವಾಗಿ ನಿಮ್ಮ ಜೊತೆಗಿದ್ದೇನೆ. 50 ವರ್ಷಗಳ ನಿಮ್ಮ ಪಯಣ ದೊಡ್ಡ ಸಾಧನೆ. ತಳಮಟ್ಟದಿಂದ ಪಕ್ಷ ಕಟ್ಟಿದ ನಿಮ್ಮ ಹೋರಾಟ ಮತ್ತು ರೈತ ಪರ ಕಾಳಜಿ ಮರೆಯಲು ಸಾಧ್ಯವಿಲ್ಲ ಅಂತ ಮೋದಿ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸಂಸದ ಬಸವರಾಜ ಬೊಮ್ಮಾಯಿ ಮಾತನಾಡಿ, ಯಡಿಯೂರಪ್ಪ ಅಂದ್ರೆ ಅದೊಂದು ಶಕ್ತಿ. ಭದ್ರಾ ಮೇಲ್ದಂಡೆ ಯೋಜನೆ ಮೂಲಕ ಚಿತ್ರದುರ್ಗದ ದಾಹ ತಣಿಸಿದ ಕೀರ್ತಿ ಅವರಿಗೆ ಸಲ್ಲಬೇಕು ಅಂತ ಹೇಳಿದ್ರು. ಇನ್ನು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಮಾತನಾಡಿ, ವಿಧಾನಸೌಧದಲ್ಲಿ ಜೀತ ಪದ್ಧತಿ ವಿರುದ್ಧ ಗುಡುಗಿದ್ದ ಬಿಎಸ್ವೈ ಅವರ ಹೋರಾಟದ ಹಾದಿಯನ್ನ ಸ್ಮರಿಸಿದ್ರು. ಕಾರ್ಯಕ್ರಮದಲ್ಲಿ ವಿ ಸೋಮಣ್ಣ, ಶೋಭಾ ಕರಂದ್ಲಾಜೆ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಆರ್ ಅಶೋಕ್ ಸೇರಿದಂತೆ ಮೈತ್ರಿಕೂಟದ ಘಟಾನುಘಟಿ ನಾಯಕರು ಉಪಸ್ಥಿತರಿದ್ದರು. ಒಟ್ಟಾರೆಯಾಗಿ ಚಿತ್ರದುರ್ಗದ ಈ ಸಮಾವೇಶ ಮುಂಬರುವ ರಾಜಕೀಯ ಹಾದಿಗೆ ದಿಕ್ಸೂಚಿಯಂತೆ ಕಂಡುಬಂತು. ಬಿಎಸ್ವೈ ಅವರ 50 ವರ್ಷಗಳ ಈ ಸಂಭ್ರಮ ರಾಜಕೀಯವಾಗಿ ಮೈತ್ರಿಕೂಟಕ್ಕೆ ಹೊಸ ಚೈತನ್ಯ ನೀಡಿದೆ ಅನ್ನೋದ್ರಲ್ಲಿ ಸಂಶಯ ಇಲ್ಲ. ಸುಮಾರು 10 ಲಕ್ಷಕ್ಕೂ ಅಧಿಕ ಜನ ಸೇರಿಸಬೇಕು ಅಂತ ಅನ್ಕೊಂಡಿದ್ರು. ಆ ದಾಖಲೆಯನ್ನ ವಿಜಯೇಂದ್ರ ಮಾಡಿದ್ದಾರೆ. ವಿಜಯೇಂದ್ರ ಅಧ್ಯಕ್ಷ ಸ್ಥಾನದ ಅವಧಿ ಮುಗಿತಾ ಬರ್ತಾ ಇತ್ತು. ಆದ್ರೆ ಈ ಮೂಲಕ ನೋ ಐ ಆಮ್ ಸ್ಟ್ರಾಂಗ್ ಅನ್ನೋದನ್ನ ಪ್ರೂವ್ ಮಾಡ್ದಂಗ್ ಕಾಣ್ತಾ ಇದೆ ವಿಜಯೇಂದ್ರ. ಇನ್ನು ಈ ಕಾರ್ಯಕ್ರಮ ಕೇವಲ 50 ವರ್ಷದ ಸಂಭ್ರಮವಾಗಿರಲಿಲ್ಲ, ಇದು ಮುಂಬರುವ 2028ರ ವಿಧಾನಸಭೆ ಚುನಾವಣೆಗೆ ಬಿಜೆಪಿ ಹೂಡಿರ್ತಕ್ಕಂಥ ಬ್ರಹ್ಮಾಸ್ತ್ರದಂತಿತ್ತು. ಸಿದ್ದರಾಮೋತ್ಸವದ ಮಾದರಿಯಲ್ಲಿ ನಡೆದ ಈ ಸಮಾವೇಶದ ಮೂಲಕ ಬಿಜೆಪಿ ತನ್ನ ಸಂಘಟನಾ ಶಕ್ತಿಯನ್ನ ಪ್ರದರ್ಶಿಸಿದೆ. ಚಿತ್ರದುರ್ಗದಲ್ಲಿ ಇಂದು ಕೇಸರಿ ಕಡಲೆ ಹರಿದು ಬಂದಿತ್ತು. ಬಿಎಸ್ವೈ ಅಭಿಮಾನೋತ್ಸವದ ನೆಪದಲ್ಲಿ ಬಿಜೆಪಿ ಹೈಕಮಾಂಡ್ ಕರ್ನಾಟಕದ ಕಾರ್ಯಕರ್ತರಲ್ಲಿ ಹೊಸ ಚೈತನ್ಯ ತುಂಬುವ ಕೆಲಸ ಮಾಡಿದೆ. ಕಳೆದ ಚುನಾವಣೆಯಲ್ಲಿ ಸೋತು ಕಂಗೆಟ್ಟಿದ್ದ ಕಾರ್ಯಕರ್ತರಿಗೆ ಈ ಸಮಾವೇಶ ಸಂಜೀವಿನಿಯಂತೆ ಕೆಲಸ ಮಾಡಿದೆ. ಸ್ವಹಿತಾಸಕ್ತಿ ಮರೆತು ಕೆಲಸ ಮಾಡಿ 2028ರಲ್ಲಿ ಕಮಲ ಅರಳಿಸೋಣ ಅಂತ ಅಮಿತ್ ಶಾ ರಾಜ್ಯ ನಾಯಕರಿಗೆ ನೇರ ಸಂದೇಶ ರವಾನಿಸಿದ್ದಾರೆ. ಇನ್ನು ಈ ಸಮಾವೇಶದ ಅತಿದೊಡ್ಡ ಹೈಲೈಟ್ಸ್ ಅಂದ್ರೆ ಅದು ವಿಜಯೇಂದ್ರ ಅವರ ನಾಯಕತ್ವಕ್ಕೆ ಸಿಕ್ಕ ಬೆಂಬಲ. ಪಕ್ಷದೊಳಗೆ ಕೇಳಿ ಬರ್ತಿದ್ದ ಅಸಮಾಧಾನದ ದನಿಗಳಿಗೆ ಈ ಸಮಾವೇಶ ಪೂರ್ಣ ವಿರಾಮ ಇಟ್ಟಂತೆ ಕಾಣ್ತಾ ಇತ್ತು. ಅಮಿತ್ ಶಾ ಅವರ ಸಮ್ಮುಖದಲ್ಲೇ ವಿಜಯೇಂದ್ರ ಅವರು ಭವಿಷ್ಯದ ಪ್ರಬಲ ನಾಯಕ ಅನ್ನೋ ಸಂದೇಶವನ್ನ ಹೈಕಮಾಂಡ್ಗೆ ರವಾನಿಸಿದೆ. ಇದು ವಿಜಯೇಂದ್ರ ಅವರಿಗೆ ಆನೆ ಬಲ ತಂದು ಕೊಟ್ಟಿದೆ ಅಂತ ಹೇಳ್ತಿದ್ದಾರೆ. ಕೇವಲ ರಾಜಕೀಯ ನಾಯಕರು ಮಾತ್ರವಲ್ಲದೆ ಪೇಜಾವರ ಶ್ರೀಗಳು, ಸುತ್ತೂರು ಶ್ರೀಗಳು ಸೇರಿದಂತೆ
ರಾಜ್ಯದ ಪ್ರಮುಖ ಮಠಾಧೀಶರು ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದರು. BL ಸಂತೋಷ್, ಪ್ರಹ್ಲಾದ್ ಜೋಶಿ, ಬಸವರಾಜ ಬೊಮ್ಮಾಯಿ ಮತ್ತು ಜಗದೀಶ್ ಶೆಟ್ಟರ್ ಸೇರಿದಂತೆ ಬಿಜೆಪಿಯ ಹಿರಿಯ ನಾಯಕರ ದಂಡೆ ಚಿತ್ರದುರ್ಗದಲ್ಲಿ ಬಿಡುಬಿಟ್ಟಿತ್ತು. ಒಗ್ಗಟ್ಟಿನ ಪ್ರದರ್ಶನದ ಮೂಲಕ ವಿರೋಧಿಗಳಿಗೆ ಬಿಜೆಪಿ ಎಚ್ಚರಿಕೆಯ ಸಂದೇಶ ನೀಡಿದೆ. ಒಟ್ಟಲ್ಲಿ 50 ವರ್ಷಗಳ BSY ಪಯಣದ ನೆಪದಲ್ಲಿ ಬಿಜೆಪಿ 2028ರ ಚುನಾವಣಾ ರಣಾಂಗಣವನ್ನ ಸಿದ್ಧಪಡಿಸಿಕೊಂಡಿದೆ. ಮುಂದಿನ ಚುನಾವಣೆಗೆ ಏನ್ ಬೇಕಾವೆಲ್ಲ ಮಾಡ್ತಾ ಇದ್ದಾರೆ. ವಿಜಯೇಂದ್ರ ಎಲ್ಲರನ್ನೂ ವಿಶ್ವಾಸದಲ್ಲಿ ತಗೊಂಡು ಹೋದ್ರೆ ವಿಜಯ ಗ್ಯಾರಂಟಿ. ಅವ್ರಿಗೆ ವಿಶ್ವಾಸಕ್ಕೆ ವಿಜಯವಿದೆ, ವಿರೋಧಕ್ಕಲ್ಲ. ಬಟ್ ಸಾಧ್ಯ ಆಗುತ್ತಾ ಅಂತ ಕಾದ್ ನೋಡಬೇಕು. ವಿಜಯೇಂದ್ರ ಅವರು ಮುಂದಿನ ಚುನಾವಣೆ ಸಾರಥ್ಯ ವಹಿಸಲೇಬೇಕು ಅಂತ ಪಣ ತೊಟ್ಟಂಗೆ ಕಾಣ್ತಿದೆ. ಮುಂದೆ 150ಕ್ಕೂ ಅಧಿಕ ಸ್ಥಾನ ಬಿಜೆಪಿ JDS ಗೆಲ್ಸಬೇಕು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಮುಂದೆ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಮಹತ್ವಾಕಾಂಕ್ಷಿಯಾಗಿದ್ದಾರೆ. ಅದೆಲ್ಲವನ್ನ ಸಮಯ ನಿರ್ಧಾರ ಮಾಡುತ್ತೆ. ಬಟ್ ಇವತ್ತಿನ ಚಿತ್ರದುರ್ಗದ ಈ ಯಡಿಯೂರಪ್ಪ BSY ಅಭಿಮಾನೋತ್ಸವ ಗ್ರ್ಯಾಂಡ್ ಸಕ್ಸಸ್. ವಿಜಯೇಂದ್ರ ಒಳ್ಳೆ ಶಕ್ತಿ ತುಂಬಿರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯ ಹೈ ವೋಲ್ಟೇಜ್ ಡ್ರಾಮಾ ನಡೀತಿದ್ರು. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಮಾತ್ರ ಸದ್ಯಕ್ಕೆ ಭಕ್ತಿ ಮಾರ್ಗ ಹಿಡಿದಿದ್ದಾರೆ. ಶನಿವಾರವಾದ ಇಂದು DKಶಿ ಸದ್ದಿಲ್ಲದೆ ಪುದುಚೇರಿಗೆ ಹಾರಿ ಶನೇಶ್ವರನ ದರ್ಶನ ಪಡೆದಿದ್ದಾರೆ. ಈ ಪ್ರವಾಸದ ನಡುವೆಯೇ ರೆಸಾರ್ಟ್ಸ್ ರಾಜಕೀಯದ ವದಂತಿಗಳಿಗೆ DKಶಿ ತೆರೆ ಎಳೆದಿದ್ದಾರೆ. ಸಿಎಂ ರೇಸ್ನಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ DK ಶಿವಕುಮಾರ್ ಶನಿವಾರದ ವಿಶೇಷ ದಿನದಂದು ಶನೇಶ್ವರನ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿದ್ರು. ರಾಜ್ಯ ರಾಜಕಾರಣದಲ್ಲಿ ಒಂದೆಡೆ ಕುರ್ಚಿ ಬದಲಾವಣೆ ಚರ್ಚೆ ಜೋರಾಗಿರುವಾಗಲೇ DKಶಿ ಈ ರೀತಿ ಧಾರ್ಮಿಕ ಯಾತ್ರೆ ಕೈಗೊಂಡಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ದರ್ಶನದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ DKಶಿ, ತಮಿಳುನಾಡಿನ ಕಾಂಗ್ರೆಸ್ ಶಾಸಕರು ಬೆಂಗಳೂರಿನ ಈಗಲ್ಟನ್ ರೆಸಾರ್ಟ್ಸ್ಗೆ ಬಂದಿದ್ದಾರೆ ಎಂಬ ಸುದ್ದಿಯನ್ನ ಸಂಪೂರ್ಣವಾಗಿ ತಳ್ಳಿ ಹಾಕಿದ್ರು. ಅದೆಲ್ಲ ಬರೀ ವದಂತಿ. ಈಗಲ್ಟನ್ ರೆಸಾರ್ಟ್ಸ್ ಈಗ ಮುಚ್ಚೋಗಿದೆ. ಅಲ್ಲಿ ರಿಪೇರಿ ಕೆಲಸ ನಡೀತಾ ಇದೆ. ಯಾರು ಹೈದರಾಬಾದ್ಗೆ ಹೋಗಿದ್ದಾರೆ, ಯಾರು ಇಲ್ಲಿಗೆ ಬಂದಿದ್ದಾರೆ ಎಂಬ ಮಾಹಿತಿ ನನಗಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಇನ್ನು ನಾಯಕತ್ವ ಬದಲಾವಣೆ ಅಥವಾ ಹೈಕಮಾಂಡ್ ಬುಲಾವ್ ಬಗ್ಗೆ ಪ್ರತಿಕ್ರಿಯಿಸಿದಂತ ಅವರು, ಪಕ್ಷದ ಈ ಬೆಳವಣಿಗೆಗಳ ಬಗ್ಗೆ ಹೈಕಮಾಂಡ್ ನನ್ನ ಜೊತೆ ಯಾವುದೇ ಚರ್ಚೆ ಮಾಡಿಲ್ಲ. ನನ್ನ ಪಕ್ಷದ ಶಿಸ್ತಿನ ಸಿಪಾಯಿ. ವಿಶೇಷ ಅಂದ್ರೆ ತಮ್ಮ ಪ್ರವಾಸದ ಬಗ್ಗೆ ಹಾಸ್ಯಮಯವಾಗಿ ಉತ್ತರಿಸಿದ DK ಶಿವಕುಮಾರ್, ನಾನು ದೇವಸ್ಥಾನಕ್ಕೆ ಹೋಗಿರ್ಲಿಲ್ಲ, ಶನೇಶ್ವರನ ನೋಡಕ್ ಹೋಗಿದ್ದೆ ಅಂತ ನಗುತ್ತಲೇ ಹೇಳಿದ್ದು ಎಲ್ಲರ ಗಮನ ಸೆಳೀತು. ರಾಜಕೀಯ ಶನಿ ದಸೆ ಕಳೆಯಲು DKಶಿ ಈ ರೀತಿ ದೇವರ ಮೊರೆ ಹೋಗಿದ್ದಾರಾ ಎಂಬ ಪ್ರಶ್ನೆ ಈಗ ಮೂಡಿದೆ. DK ಶಿವಕುಮಾರ್ಗೆ ಯಾರು ಎಗ್ಲೇರಿಲ್ಲಪ್ಪ. ಅರೆ DK ಶಿವಕುಮಾರ್ ಈ ತಿಂಗಳಲ್ಲಿ ಏನಾರ ಮುಖ್ಯಮಂತ್ರಿ ಆಗ್ಲಿಲ್ಲ ಅಂದ್ರೆ ಇವ್ರು ಯಾರಿಗಾರ ಎಗ್ಲಿರ್ತಾರೆ. ಮೇ 15ಕ್ಕೆ ಅವ್ರು ಹುಟ್ಟುಹಬ್ಬ, ಅವತ್ತು ಹೈಕಮಾಂಡ್ ಏನೋ ಗಿಫ್ಟ್ ಕೊಡುತ್ತೆ, ಮುಖ್ಯಮಂತ್ರಿ ಮಾಡ್ತಾರೆ ಅನ್ನೋ ಚರ್ಚೆಗಳು ಅವ್ರ ಪಾಳಯದಲ್ಲಿ. ಇನ್ನು ಕೇರಳದಲ್ಲಿ ಮುಖ್ಯಮಂತ್ರಿ ಗಾದಿಗೆ ಓದಾಡ್ತಾರೆ. ಕೇರಳದಲ್ಲಿ KC ವೇಣುಗೋಪಾಲ್ ಇದೆಲ್ಲ ಹ್ಯಾಂಡಲ್ ಮಾಡಬೇಕಾಗಿದೆ. KC ವೇಣುಗೋಪಾಲ್ ಅವರೇ ಮುಖ್ಯಮಂತ್ರಿ ಚೇರ್ಗೆ ಟವಾಲ್ ಹಾಕೋಣ. ಅವರ ಯಾಯಪ್ಪ MP KC ವೇಣುಗೋಪಾಲ್. MLA ಆಗಿರ್ತಕ್ಕಂಥ VD ಸತೀಶನ್, ರಮೇಶ್ ಚೆನ್ನಿತ್ತಾಲ್ ಇನ್ನು ಒದ್ದಾಡ್ತಾವ್ರೆ. ಕೇರಳದಲ್ಲಿ ಕಾಂಗ್ರೆಸ್ ಪಾರ್ಟಿಯನ್ನ ಕಟ್ಟಿದ್ದು, ಆ ಪಾರ್ಟಿನ ಅಧಿಕಾರಕ್ಕೆ ತರೋ ಕಾರಣ ಅವರು. ಆದ್ರೆ ಅಲ್ಲಿ ಟವಾಲ್ ಹಾಕೊಂಡು ಕೂತಿರೋದು KC ವೇಣುಗೋಪಾಲ್. ಶ್ರಮ ಆಗ್ತೆ ಲಾಭ ಕೇಳಕ್ ಹೋಗಿರ್ತಕ್ಕಂಥ KC ವೇಣುಗೋಪಾಲ್ ಅವ್ರದ್ದು ನೋಡಿದ್ರೆ ಇಲ್ಲೇ ನೋಡ್ತಾರೆ. ಕೇರಳದ ಮುಖ್ಯಮಂತ್ರಿ ಅಲ್ಲಿ ವ್ಯವಸ್ಥೆ ಸರಿ ಹೋದ್ಮೇಲೆ ಕರ್ನಾಟಕದ ಕಡೆ ತಿರುಗಿ ನೋಡ್ತಾರೆ ಕಾಂಗ್ರೆಸ್ ಹೈಕಮಾಂಡ್. ಸೊ ಹಾಗಾಗಿ ಮೇ 15ಕ್ಕೆ DK ಶಿವಕುಮಾರ್ ಗುಡ್ ನ್ಯೂಸ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಂಗೆ ಸ್ವಲ್ಪ ಡೌಟ್ ಇದೆ. ಕಾಂಗ್ರೆಸ್ ಹೈಕಮಾಂಡ್ ಅಷ್ಟೊಂದು ಸ್ಟ್ರಾಂಗ್ ಇದೆಯಾ, ಫಾಸ್ಟ್ ಇದೆಯಾ ಅಂತ ನನ್ಗಿನ್ನೂ ಅರ್ಥ ಆಗಿಲ್ಲ. ಬಟ್ DK ಶಿವಕುಮಾರ್ ವಿಶ್ವಾಸ ಇದೆ. ಈಗ ಹೇಳದಲ್ಲ, ಈ ಮೇನಲ್ಲಿ ಏನು ಆಗದೆ ಅವರು ಇವ್ರು ಯಾರಿಗಾರ ಎಗ್ಲೇ ಇರ್ತಾರ. ಆಮೇಲೆ ನೋಡೋಣ. ಕರ್ನಾಟಕ ಕಾಂಗ್ರೆಸ್ ನಲ್ಲಿ ನಾಯಕತ್ವ ಬದಲಾವಣೆ ಮತ್ತು ಸಂಪುಟ ಪುನರ್ರಚನೆಯ ಸಸ್ಪೆನ್ಸ್ ಈಗ ಹೊಸ ತಿರುವು ಪಡೆದುಕೊಂಡಿದೆ. ಎಲ್ಲವೂ ಹೈಕಮಾಂಡ್ ಅಂಗಳದಲ್ಲಿದೆ. ಕೇವಲ 1 ತಿಂಗಳಲ್ಲಿ ಎಲ್ಲಾ ಗೊಂದಲಕ್ಕೂ ತೆರೆ ಬೀಳಲಿದೆ ಅಂತ ಸಚಿವ KH ಮುನಿಯಪ್ಪ ಹೊಸ ಬಾಂಬ್ ಸಿಡಿಸಿದ್ದಾರೆ. ಕಳೆದ ಹಲವು ತಿಂಗಳಿನಿಂದ ಚರ್ಚೆಯಲ್ಲಿರ್ತಕ್ಕಂಥ ಸಂಪುಟ ಪುನರ್ರಚನೆ ಮತ್ತು ನಾಯಕತ್ವ ಬದಲಾವಣೆಯ ಬಗ್ಗೆ ಪ್ರತಿಕ್ರಿಯಿಸಿದಂತ ಅವರು, ಎಲ್ಲವೂ ಹೈಕಮಾಂಡ್ ತೀರ್ಮಾನಿಸುತ್ತದೆ. ಮುಂದಿನ 1 ತಿಂಗಳಲ್ಲಿ ಇದಕ್ಕೆ ಅಂತಿಮ ತೆರೆ ಬೀಳಲಿದೆ. ಯಾರಿರ್ತಾರೆ, ಯಾರು ಹೋಗ್ತಾರೆ ಎಂಬುದು ಶೀಘ್ರದಲ್ಲೇ ತಿಳಿಯಲಿದೆ ಅಂತ ಹೇಳಿದ್ದಾರೆ. ಮತದಾರರ ಪಟ್ಟಿ ಪರಿಷ್ಕರಣೆಯ ಗೊಂದಲದ ಬಗ್ಗೆ ಮಾತನಾಡಿದಂತ ಸಚಿವರು, ಇಡೀ ದೇಶದಲ್ಲಿ ಮತದಾರರ ಪಟ್ಟಿಯ ಬಗ್ಗೆ ಸಂಶಯ ಮೂಡುತ್ತಿದೆ ಅಂತ ಆತಂಕವನ್ನ ವ್ಯಕ್ತಪಡಿಸಿದ್ರು. ಮಮತಾ ಬ್ಯಾನರ್ಜಿ ಅವರು ಹೇಳಿದಂತೆ ಲಕ್ಷಾಂತರ ಜನರನ್ನ ಪಟ್ಟಿಯಿಂದ ತೆಗೆದು ಹಾಕಲಾಗ್ತಾ ಇದೆ. ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ. ಹಣಬಲ, ತೋಳುಬಲದಿಂದ ಚುನಾವಣೆ ಗೆಲ್ಲಲು ಸಾಧ್ಯವಿಲ್ಲ ಅಂತ ಕಿಡಿಕಾರರು. ಇದಕ್ಕಾಗಿಯೇ ಕಾಂಗ್ರೆಸ್ ಪಕ್ಷದಿಂದ BLA 2 ನೇಮಕ ಮಾಡಿದ್ದು ಅವರಿಂದ ಮಾಹಿತಿ ಪಡೆಯಲಾಗ್ತಾ ಇದೆ ಅಂತ ಹೇಳಿದ್ರು. ಇನ್ನು ತಮಿಳುನಾಡಲ್ಲಿ ನಟ ವಿಜಯ್ ನೇತೃತ್ವದ TVK ಸರ್ಕಾರ ರಚನೆಯ ಬಗ್ಗೆ ಮಾತನಾಡಿದಂತ ಮುನಿಯಪ್ಪ, ಸರ್ಕಾರ ರಚನೆಗೆ ಮೊದಲು ಅವಕಾಶ ಕೊಡಬೇಕು, ಬಹುಮತವನ್ನ ಸದನದಲ್ಲಿ ಸಾಬೀತುಪಡಿಸೋಕೆ ಕಾಲಾವಕಾಶ ನೀಡಬೇಕು. ರಾಜ್ಯಪಾಲರು ಇದಕ್ಕೆ ಅನುಮತಿ ನೀಡದಿದ್ರೆ ಅದು ಸಂವಿಧಾನಕ್ಕೆ ಮಾಡಿದಂತ ಅಪಮಾನ ಅಂತ ವಿಜಯ್ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಈಗಾಗಲೇ ಅವಕಾಶ ಕೊಟ್ಟಿದ್ದಾರೆ ಅವರಿಗೆ. ಇನ್ನು ಕೊನೆಯದಾಗಿ ಸಾರ್ವಜನಿಕರಿಗೆ ಸಿಹಿ ಸುದ್ದಿ ನೀಡಿರ್ತಕ್ಕಂಥ ಸಚಿವರು, ಮುಂದಿನ ತಿಂಗಳಿನಿಂದ ಇಂದಿರಾ ಕಿಟ್ ವಿತರಣೆ ಮಾಡಲಾಗುವುದು ಅಂತ ತಿಳಿಸಿದ್ದಾರೆ. ಅಕ್ಕಿಯ ದುರ್ಬಳಕೆ ತಡೆಯೋಕೆ ಅಕ್ಕಿಯ ಬದಲಿಗೆ ಪ್ರೋಟೀನ್ ಯುಕ್ತ ಪದಾರ್ಥಗಳನ್ನ ನೀಡಲು ಸರ್ಕಾರ ನಿರ್ಧಾರ ಮಾಡಿದೆ. ಇನ್ನು ವಾಣಿಜ್ಯ ಸಿಲಿಂಡರ್ ಅಭಾವದ ಬಗ್ಗೆಯೂ ಕ್ರಮ ಕೈಗೊಳ್ಳಲಾಗುವುದು ಅಂತ ಸಚಿವರು ಭರವಸೆಯನ್ನು ಕೊಟ್ಟಿದ್ದಾರೆ. SIR
ಬಾಂಗ್ಲಾದವ್ರು ಬಂದು ಇಲ್ಲಿ ಕಾರ್ಡ್ ಮಾಡಿಸ್ಕೊಂಡ್ರೆ ಒಪ್ಕೋಬೇಕಾ? ಕಳಿಸ್ಬೇಕು. ಈಗ ಉದಾಹರಣೆಗೆ ಯಾವ್ದು ಬೇಡಪ್ಪ, ನಮ್ಮ ಮಂಡ್ಯ, ತುಮಕೂರು ಈ ಗ್ರಾಮೀಣ ಭಾಗದಿಂದ ಬಂದು ಯಾರು ಬೆಂಗಳೂರು ನಿಲ್ಸಿದ್ದಾರೆ, ಅವ್ರದ್ದು ಊರಲ್ಲಿ ಒಂದು ವೋಟರ್ ಐಡಿ ಐತಿ, ಇಲ್ಲೊಂದು ವೋಟರ್ ಐಡಿ ಐತಿ. ನಂದೇ ಆಯ್ತಪ್ಪ, ಮಂಡ್ಯದಲ್ಲಿ ಐತೆ, ನಂದು ಇಲ್ಲಿ ಬೆಂಗಳೂರಲ್ಲಿ ಒಂದು ಐತೆ. ಬಟ್ ಬೆಂಗಳೂರು ವೋಟ್ ಆಗ್ತಿಲ್ಲ, ಊರಲ್ಲಿ ವೋಟ್ ಆಗ್ತಿಲ್ಲ. ಬೆಂಗಳೂರು ಬಂದಂತ ಹೊಸರಲ್ಲಿ ವೋಟರ್ ಕಾರ್ಡ್ ಮಾಡಿಸ್ಕೊಂಡ್ವಿ, ಒಂದೆರಡು ವೋಟ್ ಇಲ್ಲ ಹಾಕಿದ್ವಿ, ನಂತರ ಊರಿಗೆ ಹೋಗಿ ವೋಟ್ ಆಗಕ್ಕೆ ಶುರುವಾಗಿದೆ. ನಂತರ ಲಕ್ಷಾಂತರ ಜನ ಬೆಂಗಳೂರಲ್ಲಿ ಕರ್ನಾಟಕದಿಂದ ಗ್ರಾಮೀಣ ಭಾಗದಿಂದ ಬಂದವರು ಬೆಂಗಳೂರಲ್ಲಿ ವೋಟರ್ ಐಡಿ ಇಟ್ಕೊಂಡವ್ರೆ. ಈಗ ಅಲ್ಲಿ ಉಳಿಸ್ಕೊಳ್ಳಿ ಇಲ್ಲ ಇಲ್ಲಿ ಉಳಿಸ್ಕೊಳ್ಳಿ ಅಂತ ಯಾವಾಗ ಬಂತು SIR, ಆಗ ಜನ ಎಲ್ಲ ಬಹುತೇಕ ಊರಲ್ಲಿ ಕಾರ್ಡ್ ಉಳಿಸ್ಕೊತಾ ಇದ್ದಾರೆ. ಯಾರು ಸ್ವಂತ ಮನೆಯವರು ಇಲ್ಲಿ ಉಳಿಸ್ಕೊತಾ ಇದ್ದಾರೆ, ಇನ್ನು ಉಳಿದವರು ವಾಪಸ್ ಊರ್ ಕಡೆ ಮುಖ ಮಾಡೋರೆಲ್ಲ ಊರಲ್ಲಿ ಉಳಿಸ್ಕೊತಾ ಇದ್ದಾರೆ. ಇದು ಇದು ನಾಟ್ ಓನ್ಲಿ ಯಾರಿಗೂ ಅಂತಲ್ಲ. ಈಗ ಬಾಂಗ್ಲಾದಿಂದ ಯಾವನ ಬಂದಪ್ಪ, ಅವ್ನ್ ವೋಟರ್ ಐಡಿ ಕೊಡಕ್ಕಾಗತ್ತಾ? ಕಳೆದ 20-25 ವರ್ಷದಿಂದ ಅವನು ವೋಟ್ ಆಗ್ತಾವನೆ ಅಂತ ನಾವೆಲ್ಲ ಡಾಕ್ಯುಮೆಂಟ್ ಅವನ ಹೇಳಿದಾಗ್ಲೇ ತಾನೇ ಇಲ್ಲಾಗದು. ನೀವು ರಾಜಕೀಯ ಲಾಭಕ್ಕಾಗಿ ರಿಯಾಕ್ಟ್ ಮಾಡೋದು ಫಸ್ಟ್ ನಿಲ್ಸ್ಬೇಕು. ಹಂಗಾರೆ ತಮಿಳ್ನಾಡಲ್ಲಿ TVK ಗೆಲ್ತಪ್ಪ, ಯಾಕೆ ಬಿಜೆಪಿ ಗೆಲ್ಲಿಲ್ಲ? ಕೇರಳದಲ್ಲಿ ಕಾಂಗ್ರೆಸ್ ಗೆಲ್ತಪ್ಪ, ಯಾಕೆ ಬಿಜೆಪಿ ಗೆಲ್ಲಿಲ್ಲ? ಕಮ್ಯುನಿಸ್ಟ್ ಪಾರ್ಟಿ ಸೋಲಿಲ್ವಾ ಅಲ್ಲಿ? ರಾಜಕಾರಣ ಮಾಡ್ತೀವಿ ಅಂತ ಮಾಡೋರು ಏನೂ ಆಗಲ್ಲ. SIR ಈ ಪ್ರಕ್ರಿಯೆ ನಡೀತಾ ಇದೆ. ಏನ್ SIR ನರೇಂದ್ರ ಮೋದಿ ತಂದ್ರೆ ಈ ಹಿಂದೆ SIR ಆಗಿಲ್ಲ ಏನು? ಕಾಂಗ್ರೆಸ್ ಅವ್ರಿಗೆ ಸಮಸ್ಯೆ ಆಗ್ತಿರೋದು ಇಲ್ಲಿ. ಸತ್ಯನ ಸತ್ಯ, ಸುಳ್ಳು ಸುಳ್ಳು ಅಂತ ಪ್ರತಿಪಾದನೆ ಮಾಡೋ ಸಮಸ್ಯೆನೇ ಇಲ್ಲ. ಕೋಲಾರದವರಪ್ಪ ನಿಮ್ಮವರೇ, ನಿಮ್ಮ ಮಗಳು KGF MLA. ಆ KGF ಅವ್ರು ಬಂದ್ಬಿಟ್ಟು ಏನ್ ಮಾಡ್ತಾರೆ, ಊರಲ್ಲಿ ಇಟ್ಟಿರ್ತಾರೆ, ಬೆಂಗಳೂರು ಸೆಟ್ಲ್ ಆಗಿ ಲೋಂಕ ಮಾಡ್ಸಿರ್ತಾರೆ ವೋಟರ್ ಐಡಿನ. ಯಾವ್ದೊಂದು ಡಿಲೀಟ್ ಆಗ್ಬೇಕಲ್ಲ. ನೀವು ದೇವನಹಳ್ಳಿ MLA ಆಗಿದ್ದೀರಿ, ದೇವನಹಳ್ಳಿಯವರೆಲ್ಲ ಇಲ್ಲೇ ಓಡಾಡ್ತಾರೆ, ಅವ್ರೇನ್ ಇಲ್ಲಿ ಮನೆ ಮಾಡೋದ್ರೆ ಏನು? ಅಲ್ಲೇನ್ ಸಮಸ್ಯೆ ಇರಲ್ಲ. ಹೊಸಕೋಟೆ, ದೇವನಹಳ್ಳಿ, ಚನ್ನಪಟ್ಟಣ, ರಾಮನಗರ, ಆನೇಕಲ್ಲು ಇಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ. ಯಾಕೆ ಅಂದ್ರೆ ಬಹುತೇಕ ಅವರೆಲ್ಲ ಜೀವನ ಮಾಡಿ ಬೆಂಗಳೂರು ಬಂದಿರ್ತಾರೆ, ವೋಟ್ ಹಾಕೋ ಊರಿಗೆ ಹೋಗ್ತಾರೆ. ನಮ್ಮ ಮಂಡ್ಯದವರು, ಈ ಕಡೆ ಉತ್ತರ ಕರ್ನಾಟಕದವರು, ಕರಾವಳಿ ಭಾಗದವರೆಲ್ಲ ಇಲ್ಲೊಂದು ಕಾರ್ಡು ಅಲ್ಲೊಂದು ಕಾರ್ಡ್ ಇರುತ್ತೆ, ಅವೆಲ್ಲ ಡಿಲೀಟ್ ಆಗ್ತವೆ. ಅಯ್ಯೋ ದೇವ್ರೆ, ಯಾಕೆ ಹಿಂಗ್ ಆಡ್ತಾರೋ ಗೊತ್ತಿಲ್ಲ. ದಾವಣಗೆರೆ ದಕ್ಷಿಣ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಕಡಿಮೆ ಮತ ಅಂತರದಲ್ಲಿ ಗೆಲುವು ಸಾಧಿಸಿದ ಬೆನ್ನಲ್ಲೇ ರಾಜ್ಯ ರಾಜಕೀಯದಲ್ಲಿ ಹೊಸ ಚರ್ಚೆ ಶುರುವಾಗಿದೆ. ವಿಶೇಷವಾಗಿ ಮುಸ್ಲಿಂ ಸಮುದಾಯದ ಕೆಲವು ಸಂಘಟನೆಗಳು ಇದೀಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಸಮಾಧಾನವನ್ನು ಹೊರಹಾಕೋಕೆ ಮುಂದಾಗಿವೆ. ಇದೇ ಹಿನ್ನೆಲೆಯಲ್ಲಿ ಮೇ 16ರಂದು ಬೆಂಗಳೂರಿನಲ್ಲಿ ಬೃಹತ್ ಮುಸ್ಲಿಂ ಸಮಾವೇಶ ನಡೆಸೋಕೆ ನಿರ್ಧಾರ ಕೈಗೊಳ್ಳಲಾಗಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ SDPI 18,000ಕ್ಕೂ ಅಧಿಕ ಮತಗಳನ್ನು ಪಡೆದುಕೊಂಡಿದ್ದು, ಮುಸ್ಲಿಂ ಮತ ಬ್ಯಾಂಕ್ನಲ್ಲಿ ಬದಲಾವಣೆಯ ಸೂಚನೆ ಕಂಡುಬಂದಿದೆ. ಈ ಬೆಳವಣಿಗೆಯ ಬೆನ್ನಲ್ಲೇ ಬೆಂಗಳೂರಿನ ಶಿವಾಜಿನಗರದ AJ ಇಂಟರ್ನ್ಯಾಷನಲ್ ಹೋಟೆಲ್ನಲ್ಲಿ ರಾಜ್ಯದ ಪ್ರಮುಖ ಮುಸ್ಲಿಂ ಸಂಘಟನೆಗಳು, ಉಲೇಮಾಗಳು, ಜಮಾತ್ ಮುಖಂಡರು, ವಕೀಲರು, ನಿವೃತ್ತ ಅಧಿಕಾರಿಗಳು ಮತ್ತು ವಿವಿಧ ಒಕ್ಕೂಟಗಳ ಪ್ರತಿನಿಧಿಗಳು ಮಹತ್ವದ ಸಭೆ ನಡೆಸಿದರು. ಸಭೆಯಲ್ಲಿ ಕಾಂಗ್ರೆಸ್ ಸರ್ಕಾರದ 3 ವರ್ಷದ ಆಡಳಿತಾವಧಿ ಮುಸ್ಲಿಮರಿಗೆ ನೀಡಿದ ಭರವಸೆಗಳು ಹಾಗೂ ಅವುಗಳನ್ನ ಈಡೇರಿಸಿದ ಮತ್ತು ಈಡೇರದ ಅಂಶಗಳ ಕುರಿತು ಸುದೀರ್ಘ ಚರ್ಚೆ ನಡೆಸಿದರು. ಹಿಜಾಬ್ ನಿರ್ಬಂಧ, ಮೀಸಲಾತಿ ರದ್ದತಿ, ದ್ವೇಷ ಭಾಷಣ, ವಕ್ಫ್ ಸಮಸ್ಯೆ, ಗೋಹತ್ಯೆ ನಿಷೇಧ ಕಾಯ್ದೆ, ಮತಾಂತರ ನಿಷೇಧ ಕಾಯ್ದೆ, ರಾಜಕೀಯ ಪ್ರಾತಿನಿಧ್ಯ ಸೇರಿದಂತೆ ಹಲವು ವಿಚಾರಗಳನ್ನ ಒಳಗೊಂಡು ಸಮಗ್ರ ವರದಿಯನ್ನ ಸಭೆಯಲ್ಲಿ ಮಂಡಿಸಲಾಯಿತು. ಈ ವರದಿಯಲ್ಲಿ ಮೇ 16ರಂದು ಬೆಂಗಳೂರಿನ ಟೌನ್ ಹಾಲ್ ನಲ್ಲಿ ನಡೆಯಲಿರತಕ್ಕಂಥ ಕರ್ನಾಟಕ ಮುಸ್ಲಿಂ ಸಮಾವೇಶದಲ್ಲಿ ಸಾರ್ವಜನಿಕವಾಗಿ ಬಿಡುಗಡೆ ಮಾಡೋಕೆ ತೀರ್ಮಾನಿಸಲಾಗಿದೆ. ಕಾಂಗ್ರೆಸ್ ಸರ್ಕಾರ ಹೇಳಿದ್ದೇನು ಮಾಡಿದ್ದೇನು ಮುಂದೇನು ಎಂಬ ಘೋಷವಾಕ್ಯದಡಿ ನಡೆಯಲಿರತಕ್ಕಂಥ ಈ ಸಮಾವೇಶಕ್ಕೆ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಜನರನ್ನ ಕರೆತರಲು ಸಂಘಟನೆಗಳು ತಯಾರಿ ಆರಂಭಿಸಿವೆ. ಇನ್ನು ಈ ಸಮಾವೇಶಕ್ಕೆ ಯಾವುದೇ ರಾಜಕಾರಣಿಗಳಿಗೆ ಆಹ್ವಾನ ನೀಡದಿರಲು ನಿರ್ಧಾರ ಮಾಡಲಾಗಿದೆ. ಸಮಾವೇಶದ ಬಳಿಕ ವರದಿಯನ್ನ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಹಾಗೂ ಸಚಿವರಿಗೆ ಸಲ್ಲಿಸುವ ಸಾಧ್ಯತೆ ಇದೆ ಅಂತ ಮೂಲಗಳು ತಿಳಿಸಿವೆ. ಒಟ್ಟಲ್ಲಿ ದಾವಣಗೆರೆ ದಕ್ಷಿಣದ ಫಲಿತಾಂಶದ ನಂತರ ರಾಜ್ಯ ರಾಜಕೀಯದಲ್ಲಿ ಹೊಸ ಸಮೀಕರಣಗಳು ಮೂಡಿ ಬರ್ತಿರೋದ್ರಿಂದ ಮುಸ್ಲಿಂ ಸಂಘಟನೆಗಳ ಈ ಮಹಾ ಸಮಾವೇಶ ಕಾಂಗ್ರೆಸ್ಗೆ ರಾಜಕೀಯ ಎಚ್ಚರಿಕೆಯ ಗಂಟೆ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಟೌನ್ ಹಾಲ್ ಸೇರೋದು ಸಾವಿರಾರು ಗಟ್ಟಲೆ ಜನ, ಇವರು ಪ್ಯಾಲೇಸ್ ಗ್ರೌಂಡ್ ಮಾಡಿದ್ರಾಗಿರೋದು. ಲಕ್ಷಾಂತರ ಜನ ಸೇರಿಸಬಹುದಿತ್ತು ಇಲ್ಲಿ, ಅದು ಜಾಗ ಚಿಕ್ತು, ಅದಿರ್ಲಿ ಸೆಕೆಂಡ್ರಿ. 1,67,00,000 ಜನ ಕಾಂಗ್ರೆಸ್ಗೆ ಕಳೆದ ಬಾರಿ ವೋಟ್ ಹಾಕಿದ್ರು. 136 ಸ್ಥಾನ ಬರಕ್ಕೆ ಮುಸಲ್ಮಾನರ ಕೊಡುಗೆ ಜಾಸ್ತಿ, ಯಾಕಂದ್ರೆ 60 ಲಕ್ಷ ಮುಸಲ್ಮಾನರು ಕಾಂಗ್ರೆಸ್ ವೋಟ್ ಹಾಕಿದ್ರು. ಮುಸಲ್ಮಾನರ ಸಂಖ್ಯೆ ನೋಡಿದ್ರೆ ಕಾಂಗ್ರೆಸ್ ಅಲ್ಲಿ ಇಲ್ಲ ಅಂದ್ರೆ ಒಂದು 40-50 MLA ಟಿಕೆಟ್ ಕೊಡಬೇಕು. ಕಾಂಗ್ರೆಸ್ 224 ಕ್ಷೇತ್ರದಲ್ಲಿ ಮುಸಲ್ಮಾನರಿಗೆ 40-50 MLA ಟಿಕೆಟ್ ಕೊಡಬೇಕು. ಮುಸಲ್ಮಾನರು ನಂಬ್ಕೊಂಡಿರೋದು ಕಾಂಗ್ರೆಸ್ ಪಾರ್ಟಿನ, ಕಾಂಗ್ರೆಸ್ ಪಾರ್ಟಿ ನಂಬ್ಕೊಂಡಿರೋದು ಮುಸಲ್ಮಾನರ ಓಟನ್ನ. ಆದ್ರೆ ಮುಸಲ್ಮಾನರಿಗೆ ಬೇರೆ ಆಯ್ಕೆ ಇದೆ ಅಂತ ಈಗ ಗೊತ್ತಾಗಿದೆ. SDPI ಪ್ರಬಲವಾಗಿ ರಾಜ್ಯದಲ್ಲಿ ಬೆಳೀತಾ ಇದೆ. 18,000 ಓಟು ಅಲ್ಲಿ ಬಂದಿರೋದೇ ಉದಾಹರಣೆ. 40,000 ಓಟು NR ಕ್ಷೇತ್ರ ಮೈಸೂರಲ್ಲಿ ಬಂದಿತ್ತು. 2018ರಲ್ಲಿ ಚಿಕ್ಕಪೇಟೆ 11,000 ಓಟ್ ತಗೊಂಡು ಕಾಂಗ್ರೆಸ್ RV ದೇವರಾಜ್ ಸೋಲಿಗೆ ಕಾರಣ ಆಗಿದೆ SDPI ರಾಜ್ಯದಲ್ಲಿ ಪ್ರಬಲವಾಗಿ ಬೆಳೀತಾ ಇದೆ. ಕಾಂಗ್ರೆಸ್ ಅವರು ಮುಸಲ್ಮಾನರಿಗೆ ಅನ್ಯಾಯ ಮಾಡಿದ್ರೆ ಅವ್ರಿಗೆ ಆಯ್ಕೆಗಳಿದೆ. SDPI ಇದೆ, ಮುಸ್ಲಿಂ ಲೀಗ್ ಇದೆ, MIM ಇದೆ. ಕೇರಳದಲ್ಲಿ 26 MLA ಸೀಟ್ ಕೊಟ್ಟು 22 MLA ಮುಸ್ಲಿಂ ಲೀಗ್ ಗೆದ್ದಿದೆ.
ಹಾಗಾಗಿ ನೀವು ಇಲ್ಲಿ ನ್ಯಾಯ ಕೊಡದ್ರೆ ನಾವು ಸಪರೇಟ್ ಕಟ್ಕತ್ತೀವಿ ಅಂತ ನಿಲುವಿಗೆ ಮುಸಲ್ಮಾನರು ಬಂದಿದ್ದಾರೆ. ಕಾಂಗ್ರೆಸ್ ಅವರು ಮುಸಲ್ಮಾನರಿಗೆ ಅನ್ಯಾಯ ಮಾಡಿದ್ರೆ ಮುಸಲ್ಮಾನರು ತಮ್ಮ ಅಂಬ್ರಲಾದಡಿ, ತಮ್ಮ ಚಿಹ್ನೆಯಡಿ, ತಮ್ಮ ಪಕ್ಷದಡಿ ಚುನಾವಣೆಗೆ ಹೋಗಿ ರೆಡಿ ಆಗ್ತಾವ್ರೆ. ಅದು STP ಆಗ್ಬೋದು ಅಥವಾ ಮುಸ್ಲಿಂ ಲೀಗ್ ಆಗ್ಬೋದು ಅಥವಾ MIM ಆಗ್ಬೋದು. ಬಟ್ ಕಾಂಗ್ರೆಸ್ ಎಚ್ಚೆತ್ಕೋತಾರ ನೋಡ್ಬೇಕು. ಹೇಳಿದ್ದೇನು ಮಾಡಿದ್ದೇನು ಮುಂದೇನು, ಮುಸಲ್ಮಾನರಿಗೆ ಏನ್ ಹೇಳಿದ್ರಿ, ಮುಸಲ್ಮಾನರಿಗೆ ಏನ್ ಮಾಡಿದ್ರಿ, ಮುಸಲ್ಮಾನರು ಮುಂದೇನ್ ಮಾಡ್ತಾರೆ ಅನ್ನೋ ಚಿಂತನೆ ಇದೆ. ಟೌನ್ ಹಾಲ್ ಲಕ್ಷಾಂತರ ಜನ ಸೇರಕ್ಕಾಗಲ್ಲ, ಒಂದ್ ಸೀಮಿತ ಸಂಖ್ಯೆ ಸೇರ್ಬೋದು. ಬಟ್ ಜಾಗೃತಿ ಆಯಾ ಸಮುದಾಯಕ್ಕೆ ಬರಬೇಕು. ವೋಟ್ ಬ್ಯಾಂಕ್ ಆಗ್ಬಿಟ್ರೆ ಕಷ್ಟ. ಋಣ ತೀರ್ಸೋದಿದೆಯಲ್ಲ, ನುಡಿದಂತೆ ನಡೆದಿದ್ದೇವೆ ಅಂದ್ರೆ ನೀವು ನುಡಿದಂತೆ ನಡಿಬೇಕಾದ್ರೆ ಶಕ್ತಿ ತುಂಬಿದ್ಯಾರು? ಮುಸಲ್ಮಾನರು ಕಾಂಗ್ರೆಸ್ ಪಾರ್ಟಿಗೆ. ಅವ್ರು ನಡೆದ್ರ ನೋಡ್ಕೋಬೇಕಷ್ಟೇ. ಟಫ್ ಕಾಂಗ್ರೆಸ್ಗೆ ಇದು. ಬಿಹಾರ ಅಂದ ತಕ್ಷಣ ನಮಗೆ ನೆನಪಾಗೋದು ಅಲ್ಲಿನ ಬಡತನ ಮತ್ತು ರಾಜಕೀಯ ಜಿದ್ದಾಜಿದ್ದಿ. ಆದ್ರೆ ಈಗ ಬಿಹಾರದ ಆಡಳಿತ ಚುಕ್ಕಾಣಿ ಹಿಡಿದಿರುವ ನಾಯಕರ ಆಸ್ತಿ ವಿವರ ಕೇಳಿದ್ರೆ ನೀವು ದಂಗಾಗ್ತೀರಾ. ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ನೇತೃತ್ವದ ಹೊಸ ಸಚಿವ ಸಂಪುಟ ಈಗ ಕೋಟ್ಯಾಧಿಪತಿಗಳ ಕ್ಲಬ್ ಅಂತಾನೆ ಕರೆಸ್ಕೊಳ್ತಾ ಇದೆ. ವಿಶೇಷ ಅಂದ್ರೆ ಇಲ್ಲಿ ಮಂತ್ರಿಗಳಾಗೋಕೆ ಜನಬಲದ ಜೊತೆ ಧನಬಲವೂ ಅನಿವಾರ್ಯ ಅನ್ನೋದು ಸಾಬೀತಾಗಿದೆ. ಚುನಾವಣಾ ಅಫಿಡವಿಟ್ಗಳ ಪ್ರಕಾರ ಈ ಸಚಿವ ಸಂಪುಟದ ಬಹುತೇಕ ಸದಸ್ಯರು ಕೋಟ್ಯಾಂತರ ರೂಪಾಯಿ ಆಸ್ತಿ ಹೊಂದಿದ್ದಾರೆ. ಅಚ್ಚರಿಯ ಸಂಗತಿ ಅಂದ್ರೆ ಸ್ವತಃ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಅವರಿಗಿಂತಲೂ ಹೆಚ್ಚಿನ ಆಸ್ತಿ ಹೊಂದಿರುವ ಸಚಿವರು ಈ ತಂಡದಲ್ಲಿದ್ದಾರೆ. ಉಪಮುಖ್ಯಮಂತ್ರಿಗಳು ಸೇರಿದಂತೆ ಬಿಜೆಪಿ ಮತ್ತು ಜೆಡಿಯುನ ಹಲವು ಹಿರಿಯ ನಾಯಕರು ದಶಕೋಟಿಗೂ ಮಿಕ್ಕಿದ ಆಸ್ತಿ, ಬೃಹತ್ ಉದ್ಯಮ, ಕೃಷಿ ಭೂಮಿ ಮತ್ತು ವಾಣಿಜ್ಯ ಹೂಡಿಕೆಗಳನ್ನ ಹೊಂದಿದ್ದಾರೆ. ಬಿಜೆಪಿ, ಜೆಡಿಯು, LJP ಮತ್ತು HIM ಪಕ್ಷಗಳು ಒಳಗೊಂಡ ಈ ಸಂಪುಟದಲ್ಲಿ ಅನುಭವಿಗಳ ಜೊತೆ ಹೊಸ ಮುಖಗಳಿಗೂ ಅವಕಾಶ ನೀಡಲಾಗಿದೆ. ಆದ್ರೆ ಈ ಧನಬಲ ಈಗ ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣ ಆಗಿದೆ. ಬಡ ರಾಜ್ಯವೆಂಬ ಅಣೆಪಟ್ಟಿ ಹೊಂದಿರತಕ್ಕಂಥ ಬಿಹಾರವನ್ನ ಈ ಶ್ರೀಮಂತ ಸಚಿವರ ತಂಡ ಹೇಗೆ ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಸಲಿದೆ ಅನ್ನೋದನ್ನ ಕಾದ್ ನೋಡ್ಬೇಕು. ಏನಿಲ್ಲಪ್ಪ, ದುಡ್ಡು ಮೊದ್ಲೇ ಮಾಡೋದ್ರೆ ಮತ್ತೆ ದುಡ್ಡು ಮಾಡಕ್ ಹೋಗಲ್ಲ, ಕೆಲಸ ಮಾಡ್ಬೋದೇನೋ. ಈಗ ನಮ್ಮಲ್ಲಿ 1000 ಕೋಟಿ ಇದ್ದಾರಂತ DK ಶಿವಕುಮಾರ್ ಅವರಿಲ್ವಾ? ಗೌರಿಬಿದನೂರ ಮೇಲೆ ಪುಟ್ಸ್ವಾಮಿ ಗೌಡ್ರಿಲ್ವಾ? ಗೋವಿಂದರಾಜನಗರ ಪ್ರಿಯಾಕೃಷ್ಣ ಅವರಿಲ್ವಾ? AB ಇರೋ ಭೈರತಿ ಸುರೇಶ್ ಇವರೆಲ್ಲ ಇಲ್ವೇನೋ? ಇವತ್ತು ಬೆಂಗಳೂರಲ್ಲಿ 30-40 ಮನೆ ಇರೋದ 1.5 ಕೋಟಿ 2 ಕೋಟಿ ಆಗತ್ತಪ್ಪ. ಒಬ್ಬ ಕಾರ್ಪೊರೇಟರ್ ನಿಲ್ಲೋ 50 ಕೋಟಿ 100 ಕೋಟಿ ಇಟ್ಕೊಂಡು ಕೂತವ್ರು ಬೆಂಗಳೂರಲ್ಲಿ. ನಾವು ಹೋಗಿ ಬಿಹಾರದ ಬಗ್ಗೆ ಮಾತಾಡ್ತೀವಿ. ಇದಿಷ್ಟು ಇಂದಿನ ಪ್ರೈಮ್ ಟೈಮ್ ನ್ಯೂಸ್. ತಾವೇನ್ ಹೇಳ್ತೀರಿ? DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ? ಏನ್ ಕತೆ? ಕಾಮೆಂಟ್ ಮಾಡಿ. ಹಾಗೆ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ JDS ಅಧಿಕಾರಕ್ಕೆ ಬರ್ತಾ, ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಾ, ಅಥವಾ ತಮಿಳುನಾಡಿನ ವಿಜಯ್ ರೀತಿ ಏನಾರ ಈ KRS ಪಾರ್ಟಿ ಉಪೇಂದ್ರ ಸೇರ್ಕೊಂಡು ಪಾರ್ಟಿ ಕಟ್ಟು, ಅಥವಾ ಏನಾರ ಬಂದು ರಾಜಕಾರಣಕ್ಕೆ ಬಂದು ಇವ್ರೇನಾರ ಅಧಿಕಾರಕ್ಕೆ ಬರೋ ಸಾಧ್ಯತೆ ಇದೆಯಾ? ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.